ದರ್ಶನ್ ಆರೋಪ ಮುಕ್ತ ಆಗಬೇಕು ಅಂತ ದೇವರ ಮೊರೆ ಹೋಗಿದ್ದಾರೆ. ಬಳ್ಳಾರಿಯಲ್ಲಿ ಕನಕ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. 201 ತೆಂಗಿನಕಾಯಿ ಒಡೆದು ಅಭಿಮಾನಿಗಳು ದರ್ಶನ್ ಆರೋಪ ಮುಕ್ತ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದರ್ಶನ್ ಹೆಸರಲ್ಲಿ 201 ತೆಂಗಿನಕಾಯಿ ಒಡೆದಿದ್ದಾರೆ ಅಭಿಮಾನಿಗಳು. ದೇವಸ್ಥಾನದ ಮುಂಭಾಗ ದರ್ಶನ್ ಪರ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಜೊತೆಗೆ ದರ್ಶನ್ ಆರೋಪ ಮುಕ್ತ ಆಗಬೇಕು ಅಂತ 201 ತೆಂಗಿನಕಾಯಿಗಳನ್ನ ಒಡೆದು ದೇವರಲ್ಲಿ ಬೇಡ್ಕೊಂಡಿದ್ದಾರೆ. ಕನಕ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದಷ್ಟು ಬೇಗ ನಮ್ಮ ಡಿ ಬಾಸ್ ಆರೋಪ ಮುಕ್ತ ಆಗಬೇಕು, ಎಲ್ಲ ಆರೋಪಗಳಿಂದ ಹೊರಗೆ ಬರಬೇಕು ಅಂತ ದೇವಸ್ಥಾನದ ಮುಂಭಾಗದಲ್ಲಿ 201 ತೆಂಗಿನಕಾಯಿಗಳನ್ನ ಒಡೆದು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಡಿ ಬಾಸ್ ಅನ್ನುವಂತ ಒಂದು ಘೋಷಣೆಯನ್ನ ಕೂಗ್ತಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ನಟ ದರ್ಶನ್ ಪ್ರಕರಣದ ಆರೋಪಿ ನಟ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿ ಈಗಾಗಲೇ 25 ಗಂಟೆಗಳೇ ಕಳೆದಿವೆ. ರಾಜ್ಯದ ನಾನಾ ಭಾಗಗಳಿರುವಂತೆ ಬಳ್ಳಾರಿಯಲ್ಲೂ ಕೂಡ ನಟ ದರ್ಶನ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರುವಂಥದ್ದು. ನಿನ್ನೆ ಕೂಡ ದರ್ಶನ್ರನ್ನ ನೋಡಬೇಕು, ದರ್ಶನ್ರನ್ನ ಮುಖ ನೋಡಬೇಕು ಅನ್ನುವಂಥ ಕಾರಣಕ್ಕೆ ನಿನ್ನೆ ಇಡೀ ಜೈಲಿನ ಆವರಣದಲ್ಲಿ ಕನಕದುರ್ಗಮ್ಮ ಸರ್ಕಲ್ ಕೂಡ ಜೈಲಿನಲ್ಲಿ ಅಭಿಮಾನಿಗಳು ಜಮಾವಣೆ ಆಗಿದ್ರು. ಇವತ್ತು ಕೂಡ ಅಭಿಮಾನಿಗಳು ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ತಾ ಇರುವಂಥದ್ದು. 201 ತೆಂಗಿನಕಾಯಿಯನ್ನು ಓಡಿಸ್ತಾ ಇರುವಂಥದ್ದು. ಈಗಾಗಲೇ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಇವರು ದರ್ಶನ್ರನ್ನ ಅಭಿಮಾನಿಗಳು ದರ್ಶನ್ರ ಆದಷ್ಟು ಬೇಗ ಬಿಡುಗಡೆ ಆಗಬೇಕು, ಅವರು ಆರೋಪ ಮುಕ್ತರಾಗಿ ಹೊರಗಡೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿರುವಂಥದ್ದು. 201 ತೆಂಗಿನಕಾಯಿಗಳನ್ನು ಹೊಡೆದು ಆದಷ್ಟು ಬೇಗ ನಮ್ಮ ಬಾಸ್ ಬೇಗ ಹೊರಗಡೆ ಬರಬೇಕು, ಅವರು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ, ಅವರು ನಮಗೆ ಯಾವತ್ತಿದ್ರೂ ಕೂಡ ಬಾಸು, ಚಾಲೆಂಜಿಂಗ್ ಸ್ಟಾರು, ನಮಗೆಲ್ಲ ಯಾವತ್ತೂ ದೇವರು ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೈಗೊಂಡಿರುವಂಥದ್ದು. ದರ್ಶನ್ರವರ ಭಾವಚಿತ್ರಕ್ಕೆ ಹಾರವನ್ನು ಹಾಕಿ ದರ್ಶನ್ರವರ ಭಾವಚಿತ್ರವನ್ನು ಹಿಡ್ಕೊಂಡು ದರ್ಶನ್ರ ಮೇಲಿನ ಅಭಿಮಾನವನ್ನು ಮೆರಿತಾ ಇರುವಂಥದ್ದು. ಇಲ್ಲಿ ನಮ್ಮ ಜೊತೆ ಒಂದಿಷ್ಟು ಅಭಿಮಾನಿಗಳಿದೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ದರ್ಶನ್ರವ್ರನ್ನ ಬಿಡುಗಡೆ ಮಾಡಬೇಕಂತೇಳಿ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾ ಇದ್ರಿ. ಏನು ಪೂಜೆ, ಯಾವ ರೀತಿ ಮಾಡಿಸ್ತಾ ಇದ್ದೀರಿ ಸರ್? ಈಗ ತಾನೇ ಕನಕದುರ್ಗಮ್ಮವರಿಗೆ ದರ್ಶನ್ ಬಾಸ್ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆ ಒಂದು ಹೂವಿನಾರ ತೊಗೊಂಬಂದು ನಮ್ಮ ಬಾಸ್ಗೆ ಹಾಕಿದ್ದೀವಿ. ಇನ್ನು ಈಗ ನೀವು ನೋಡ್ತಾ ಇದ್ದೀರಿ ಲೈವಲ್ಲಿ, ಈಗ ಒಂದು 501 ತೆಂಗಿನಕಾಯಿ ಹೊಡೆಯುವಂಥ ವ್ಯವಸ್ಥೆ ಇದೆ. ಈಗ ಅದು 101 ಕಾಯಿ ತಂದಿದ್ದೀವಿ. ಇನ್ನು ಅಭಿಮಾನಿಗಳೆಲ್ಲ 2 ಕಾಯಿ ತೊಗೊಂಬಂದು ಹೊಡಿತಾ ಇದ್ದಾರೆ. ಈಗ ಅದಾದ ನಂತರ 30 ಅಡಿಯ ಒಂದು ಮಾಲಾರ್ಪಣೆ ಕನಕದುರ್ಗಮ್ಮಗೆ ಹಾಕಿ ತದನಂತರ ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಲ್ಲ, ಯಾವತ್ತೂ ಕೂಡ ಬಳ್ಳಾರಿಗೆ ದರ್ಶನ್ ಬಂದಾಗ ನೀವು ಬಳ್ಳಾರಿ ದರ್ಶನ್ರನ್ನ ಬೇರೆ ರೀತಿ ರಿಸೀವ್ ಮಾಡಬೇಕಂತ ನೀವು ನಿನ್ನೆ ಹೇಳಿದ್ರಿ. ಆದರೆ ಇವತ್ತು ದರ್ಶನ್ರನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕೆ ಹೇಗೆ ಅನಿಸ್ತಾ ಇದೆ ಅಂತ? ಖಂಡಿತವಾಗೂ ಈ ಸ್ಥಿತಿಯಲ್ಲಿ ನೋಡೋಕ್ಕೆ, ಈ ವಿಚಾರದಲ್ಲಿ ಕೇಳೋಕ್ಕೂ ಬೇಜಾರಾಗುತ್ತೆ. ಆದರೆ ಏನೋ ಒಂದು ಕೆಟ್ಟ ಗಳಿಗೆಯಿಂದ ಈ ಘಟನೆ ಆಗಿದ ತಕ್ಷಣ ಏನೋ ಅಪರಾಧಿ ಆಗಿರಲ್ಲ, ಅವರು ಜಸ್ಟ್ ಆರೋಪಿ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಬೇಗ ಅವರು ಈ ಕೇಸ್ನಿಂದ ಮುಕ್ತರಾಗಿ ಹೊರಗಡೆ ಬರ್ತಾರೆ. ಕನಕದುರ್ಗಮ್ಮನ ಆಶೀರ್ವಾದ ದರ್ಶನ್ ಬಾಸ್ ಮೇಲೆ ಖಂಡಿತ ಇದ್ದೇ ಇರುತ್ತೆ. ಇವತ್ತು ಶ್ರಾವಣ ಶುಕ್ರವಾರ ಆಗಿದ ಕಾರಣ ಪವರ್ಫುಲ್ ದೇವಿ, ಪವರ್ಫುಲ್ ಹೀರೋ, ಪವರ್ಫುಲ್ ದೇಶಕ್ಕೆ ದೇವಿಗೆ ಹಂಗಲ್ಲ, ದೇವತೆಗಳಲ್ಲಿ ಆದಿಶಕ್ತಿ ದೇವತೆ ಕನಕದುರ್ಗಮ್ಮ ಪವರ್ಫುಲ್, ಕನ್ನಡ ಇಂಡಸ್ಟ್ರಿಗೆ ಚಾಲೆಂಜಿಂಗ್ ಸ್ಟಾರ್ ಪವರ್ಫುಲ್ ತಾಯಿ ಪವರ್ಫುಲ್. ಮತ್ತೊಬ್ಬ ಅವ್ರನ್ನೇ ಮಾತಾಡ್ಸೋಣ. ಏನು ಅನಿಸ್ತಾ ಇದೆ, ಏನು ಪೂಜೆ ಮಾಡ್ತಾರೆ? ಯಾಕಂತ ನಮ್ಗೆ ಮೊದಲಿದ್ದ ದರ್ಶನ್ ಸರ್ ಅಭಿಮಾನಿ ಸರ್ ನಮ್ದು ಕುರುವಾಡ ಅಂತೇಳಿ ಮೊದಲಿದ್ದ ಚಿಕ್ಕ ವಯಸ್ಸಿಂದ ಫುಲ್ ಪರಿಚಯ ನಮ್ಗೆ. ಅವರ ಆರೋಪ ಅವರ ಜೈಲಿನಲ್ಲಿ ನೋಡಿ ನಮಗೆ ಭಾಳ ದುಃಖ ಅನಿಸ್ತಿದೆ. ಇದು ದರ್ಶನ್ ಅಭಿಮಾನಿಗಳ ಮಾತು. ನಾವು ದರ್ಶನ್ರ ಜೊತೆಗೆ ಯಾವತ್ತೂ ನಿಲ್ತೇವೆ. ದರ್ಶನ್ರವರು ತಪ್ಪು ಮಾಡಿಲ್ಲ. ಕನಕದುರ್ಗಮ್ಮ ದೇವಿಗೆ ವಿಶೇಷವಾದ ಪ್ರಾರ್ಥನೆ ಮಾಡ್ತೇವೆ. ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ದರ್ಶನ್ರ ಅಭಿಮಾನಿಗಳಿರುವಂಥದ್ದು. ಶಿವಕುಮಾರ್ ಜೊತೆ ಅರುಣ್, TV5 ಬಳ್ಳಾರಿ.